ಗಾಂಜಾ ಘಮಲು ಮದ್ಯದ ಅಮಲಿಗೆ ಕಡಿವಾಣ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸ್ಪಷ್ಟನೆ. ಇಂದು ನಾಗಮಂಗಲ ತಾಲೂಕಿನ ಟಿಬಿ ಸರ್ಕಲ್ನ ವಾರ್ಡ್ ನಂಬರ್ 1 ಸುಭಾಷ್ ಚಂದ್ರ ನಗರಕ್ಕೆ ಡಾಕ್ಟರ್ ಕುಮಾರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ಮದ್ಯ ಮತ್ತು ಗಾಂಜಾ ಮಾರಾಟ ಬಹಿರಂಗವಾಗಿಯೇ ನಡೆಯುತ್ತಿದೆ ಎಂದು ದೂರು ನೀಡಿದರು. ಈ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡುವ ವಿಚಾರವನ್ನು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಿದ್ದಾರೆ. ಈ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಗಾಂಜಾ ಮತ್ತು ಮದ್ಯ ಮಾರಾಟ ಮಾಡುವ ವಿಚಾರವನ್ನು ಸಾರ್ವಜನಿಕರು ನನ್ನ ಗಮನಕ್ಕೆ ತಂದಿದ್ದಾರೆ. ಈ ವಿಚಾರವಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಪೊಲೀಸ್ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳಿಸಿ ಪರಿಶೀಲನೆ ನಡೆಸಿ ಕಾನೂನು ಬಾಹಿರ ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕುತ್ತೇವೆ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುವವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಆದೇಶ ಮಾಡುವುದಾಗಿ ತಿಳಿಸಿದರು. ರ್ಯಾಂಡಮ್ ಚೆಕ್ ಮಾಡಿಸ್ಬೋದಿತ್ತು. ಇಷ್ಟು ಜನ ಇಲ್ಲಿಯವರೇ ವಾಸಿಗಳಾಗಿರೋದು. ಸುಭಾಷ್ ಚಂದ್ರ ಬೋಸ್ ನಗರ ಬಡಾವಣೆಯಲ್ಲಿ ಇಲ್ಲಿ ಅನಧಿಕೃತವಾಗಿ ಗಾಂಜಾ ಮತ್ತು ಮದ್ಯವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಇವತ್ತು ಇಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದಿದ್ದಾರೆ. ಸಾಕಷ್ಟು ಸಾರ್ವಜನಿಕರು ಕೂಡ ನನ್ನ ಗಮನಕ್ಕೆ ತಂದಿರೋ ಹಿನ್ನೆಲೆಯಲ್ಲಿ ಕೂಡಲೇ ನಾನು ಎಸ್ ಪಿ ಅವರಿಗೆ ಮಾತಾಡಿ ಖಂಡಿತವಾಗಲೂ ಕೂಡ ಅದಕ್ಕೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಎಸ್ ಪಿ ಅವರು ಇವತ್ತು ನಮಗೆ ಭೇಟಿ ಮಾಡ್ತಾರೆ, ಬೆಳ್ಳೂರಿಗೆ ಬರ್ತಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಪೊಲೀಸ್ ಆಫೀಸರ್ಸ್ ಕಳಿಸಿ ವೆರಿಫಿಕೇಷನ್ ಮಾಡಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ತಾರೆ. ಗಾಂಜಾ ಮತ್ತು ನಶೆನ ಸರ್ಕಾರ ಇಷ್ಟೆಲ್ಲ ಇದು ಮಾಡ್ತಿದೆ. ಪಟ್ಟಣ ವ್ಯಾಪ್ತಿ ಒಳಗಡೆ ಎಷ್ಟು ಮಟ್ಕಿದ್ರೆ ಇಷ್ಟು ಬಹಿರಂಗವಾಗಿ ಹೇಳ್ತಿದ್ದಾರೆ ನಿಮ್ಮ ಮುಂದೆನೇ ಅಂದರೆ ಇದುವರೆಗೂ ಯಾಕೆ ಸರ್ ಮತ್ತು ಅದು ನೋಡೋಣ, ವೆರಿಫೈ ಮಾಡಿಸ್ತೀನಿ. ಯಾಕೆಂತ ಹೇಳಿದ್ರೆ ಇವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಓಪನ್ ಆಗಿ ಮಾರಾಟ ಮಾಡ್ತಿದ್ದಾರೆ ಅನ್ನೋ ನನ್ನ ಗಮನಕ್ಕೆ ತಂದಿದ್ದಾರೆ. ಮತ್ತು ನಮ್ಮ ಅಧಿಕಾರಿಗಳಿದ್ರು, ಪೊಲೀಸ್ ಸಿಬ್ಬಂದಿಗಳು ಆಲ್ರೆಡಿ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ಕ್ರಮ ಕೈಗೊಳ್ತಿದ್ದಾರೆ ಅಂತ. ಕ್ರಮ ಕೈಗೊಂಡ್ರು ಮತ್ತೆ ಪುನಃ ಅದು ಮಾರಾಟ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಈ ಸುಭಾಷ್ ನಗರದ ಕೆಲವು ಮಾಹಿತಿಗಳು ಅಂದರೆ ಗಾಂಜಾ ಮಾರಾಟ, ಮದ್ಯಮ ಮಾರಾಟ ಅತಿ ಹೆಚ್ಚಾಗಿರೋದ್ರಿಂದ ನಾವು ಎಷ್ಟೋ ಕಂಟ್ರೋಲ್ ಮಾಡಿದ್ರು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ. ಆದರೂ ಅಲ್ಲಿ ಇಲ್ಲಿ ಸಂಧಿಗೊಂದಿಲಿ ಈಗಲೂ ಕೂಡ ಗಾಂಜಾ ಮಾರಾಟ ಆಗ್ತಾಯಿದೆ. ಅದನ್ನು ತಡೆ ಹಿಡಿಯೋಕ್ಕೆ ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ರು, ಎಲ್ಲರಿಗೂ ಮಾಡಿದ್ರು ನಾವು. ಆದರೂ ಈಗ ಏನೋ ಜಿಲ್ಲಾಧಿಕಾರಿ ಬಂದಾಗ ಈಗೇನೋ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅಲ್ಲ, ಎಷ್ಟು ವರ್ಷಗಳಿಂದ ನಡೀತಾ ಇದೆ ಈ ರೀತಿ ಗಾಂಜಾ ಮತ್ತು ಮದ್ಯ ಮಾರಾಟ ಅಂತ? ಒಂದು 6-8-9 ವರ್ಷದಿಂದಲೂ ನಡೀತಾ ಇದೆ. ಇಲ್ಲಿ ನೀವೇನು ಪ್ರಶ್ನೆ ಮಾಡಿಲ್ವಾ ಈ ರೀತಿ ಎಲ್ಲ? ಯಾಕೆಂದ್ರೆ ಇಲ್ಲಿ ಇರೋದೆಲ್ಲ ಕಡು ಬಡವರು ಅಂತ ಹೇಳ್ತೀರಾ. ಈಗ ನೀವೇನು ಮಾಡ್ಕೊಂಡಿದ್ದೀರಾ? ನಾವು ಏನು ಮಾಡ್ಕೊಂಡು ನಾವು ಹೋಗಿ ಮಂಡ್ಯಕ್ಕೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ವು. ಅದು ಏನು ಬಂದರು ಹಿಡಿತಾರೆ, ಬಿಟ್ಟು ಕಳಿಸ್ತಾರೆ. ಅವ್ರನ್ನೇನೋ ಒಂದು ಸ್ವಲ್ಪ ದಿನ ಆಗ್ತಾರೆ, ತಿರ್ಗಾ ಆಗಲಿ 24 ಗಂಟೆ ಇಲ್ಲೇ ಇರ್ತಾರೆ. ಇದರಿಂದ ನಾವು ಏನೂ ಮಾಡೋಕ್ಕಾಗಿಲ್ಲ. ಅವರಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಏನಾರು ನೀವು ಗಮನಕ್ಕೆ ತಂದಿದ್ದೀವಿ. ಎಲ್ಲರಿಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿದ್ದೀವಿ, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲರಿಗೂ ಹೇಳಿದ್ವಿ. ನಿಮ್ಮ ಹೆಸರು? ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.